ಒಬ್ಬರೇನಾ ಡಾಕ್ಟರ್ ನೀವು ಅಥವಾ ನೀವೇನು MBBS ಹೋಲ್ಡ್ ಮಾಡಿ ಬೇರೆ ಏನೇನು ಸ್ಟಾಫ್ ಇದೆ ಅದರಲ್ಲಿ? ಸರ್ ಗ್ರಾಂಡೆಡ್ ಪೋಸ್ಟ್ ಇರೋರು ಒಬ್ಬರು ಮೆಡಿಕಲ್ ಆಫೀಸರ್, 3 ಜನ ಗ್ರೂಪ್ ಡಿ ಪೋಸ್ಟ್, ಒಂದು ಫಾರ್ಮಸಿಸ್ಟ್ ಮತ್ತೆ ಒಬ್ಬರು PHC ಹೊರಟಿದ್ದಾರೆ. ಈಗ ಒಬ್ಬರು ನರ್ಸಿಂಗ್ ಸ್ಟಾಫ್ ಲ್ಯಾಬ್ ಟೆಕ್ನಿಷಿಯನ್ OOD ಅಲ್ಲಿ ಬರ್ತಾರೆ. 2 ಡೇಸ್ ಪೋಸ್ಟ್ ಆಗಿದ್ದಾರೆ. ನಾನು ಮೆಡಿಕಲ್ ಆಫೀಸರ್ ಸರ್. 3 ಜನ ಗ್ರೂಪ್ ಡೀಸ್ ಇದ್ದಾರೆ. ಮತ್ತು ಪೇಷಂಟ್ ಹ್ಯಾಂಡ್ಲಿಂಗು ಅದನ್ನು ಒಬ್ಬರು ನೋಡ್ತಾರೆ. ಸೊ ಆ ಥರ ಡ್ಯೂಟಿ ರೋಸ್ಟರ್ ಹಾಕಿರ್ತೀವಿ 3 ಜನಕ್ಕೂ ಶಿಫ್ಟ್ ವೈಸ್ ವೀಕ್ಲಿ ಚೇಂಜ್ ಆಗ್ತದೆ. ದಿನಕ್ಕೆ ಎಷ್ಟು ಜನ ಬರ್ತಾರೆ? ನಾನು PD ಡೇ ಕೇರ್ ಇದೆ. ಹಾಂ, ಡೇ ಕೇರ್ ಇದೆ ಆ್ಯಂಡ್ ಫೀಲ್ಡ್ ವಿಸಿಟ್ಸ್ ಆಲ್ TB ಪೇಷಂಟ್ಸ್. ಟೋಟಲ್ 10 ವಿಲೇಜಸ್ ಇದೆ ಸರ್ ನಮಗೆ. ಒಂದು PHC ಲೆಕ್ಕ, ಬಟ್ ಇದನ್ನು ಕನ್ವರ್ಟ್ ಆಗಿಲ್ಲ. ಸೊ ಹಾಗಾಗಿ 10 ವಿಲೇಜಸ್ ಇದೆ. ಬಟ್ ಮಂತ್ಲಿ ಫಾಲೋ ಅಪ್ ಜಾಸ್ತಿ ಜನ ಇರ್ತಾರೆ. ಅವ್ರಿಗೆ ನಿಮ್ದು ಏನು ನಾರ್ಮಲಿ ಕೇರ್ ರೆಸ್ಪಾನ್ಸ್ ಏನಿರುತ್ತೆ ಡಯಾಬಿಟಿಕ್ಸ್ಗೆ? ಬರೀ ಮೆಡಿಕೇಶನ್? ಸರ್ ಮೆಡಿಕೇಶನ್ ಮತ್ತು ಕೌನ್ಸಿಲಿಂಗ್ ಇರುತ್ತೆ ಸರ್. ಡಯಾಬಿಟಿಕ್ ಡಯಟ್ ಬಗ್ಗೆ ಮತ್ತು ರೆಟಿನೋಪತಿ, ನ್ಯೂರೋಪತಿ ಇದ್ರ ಬಗ್ಗೆ ನಮಗೆ ಹೇಗೆ ನೀವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಈ ಥರ ಪ್ರಾಬ್ಲಮ್ಸ್ ಇರುತ್ತೆ ಅಂತ ನಾವು ಮುಂಚೆನೇ ಇನ್ಫಾರ್ಮ್ ಮಾಡಿ ಕೌನ್ಸಿಲಿಂಗ್ ಮಾಡಿಕೊಡ್ತೀವಿ. ಆ್ಯಂಡ್ NCD ಕ್ಲಿನಿಕ್ಸ್ ವೈಸು ಬರ್ತಾರೆ ನಮಗೆ. ಮಂತ್ಲಿ NCD ಕ್ಲಿನಿಕ್ಸ್ ನಡೆಯುತ್ತೆ. NCD ಟೀಮ್ ಅವ್ರು ಬಂದಾಗ ನಾವು ಮಂತ್ಲಿ ಒಂದೊಂದು ವಿಲೇಜ್ ಹಾಕ್ಕೊಂಡಿರ್ತೀವಿ ಸರ್ ಕ್ಯಾಂಪ್ಸಿಗೆ. ಸೊ ಆ ವಿಲೇಜಲ್ಲಿ ಹೋಗಿ ಯಾರು 30 ಇಯರ್ಸ್ ಮೇಲೆ ಇರ್ತಾರೆ, ಇಲ್ಲ ಸಸ್ಪೆಕ್ಟೆಡ್ ಇರುತ್ತೆ, ಆ ಲಿಸ್ಟ್ಗಳು PHC ಮತ್ತು ಆಶಾ ಸಸ್ಪೆಕ್ಟ್ ಇರ್ತಾರೆ. ನಾವು ಆ ಕ್ಯಾಂಪ್ಸ್ನ ಮಾಡಿದಾಗ ನ್ಯೂಲಿ ಡಿಟೆಕ್ಟ್ ಆಗಿದ್ರೆ ಅವ್ರಿಗೆ ಫಾಲೋ ಅಪ್ ಮತ್ತೆ ನಾವು PHC ಬರ್ಕೇಳಿ ಇನ್ನೊಂದ್ಸಲ ಟೆಸ್ಟಿಂಗ್ ನಡೆಸಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಫಾಲೋ ಅಪ್ಸ್ ಇದ್ದರೆ ಕಂಟ್ರೋಲಲ್ಲಿದ್ದರೆ ಸೇಮ್ ಮೆಡಿಕೇಷನ್ಸ್ನ ಕಂಟ್ರೋಲ್ ಮಾಡ್ತೀವಿ. ಇಲ್ಲ ಎನಿ ಚೇಂಜಸ್ ಬೇಕಂದ್ರೆ ನಾನು ಆಲ್ಟ್ರ್ ಮಾಡ್ತೀನಿ. PHO ಜಸ್ಟ್ ಇಲ್ಲಿಗೆ ರೆಫರ್ ಮಾಡಿ ಕೊಡ್ತಾರೆ ಅಷ್ಟೇ. ಇಲ್ಲಿನೂ ನಮ್ಗೆ ಆಗಲಿಲ್ಲ, ವೆದರ್ ಇಟ್ ಇಸ್ ನೀಡೆಡ್ ಸಮ್ ಇನ್ಸುಲಿನ್ ಪ್ರೋಗ್ರಾಮ್ಸ್ ಏನಾರ ಇದ್ರೆ ನಾವು ಫಿಸಿಷಿಯನ್ಗೆ ರೆಫರ್ ಮಾಡಿ ರೆಫರೆನ್ಸ್ ಕೊಡ್ತೀವಿ ಸರ್. ಸದ್ಯಕ್ಕೆ ಏನಮ್ಮ ನೀವೆಲ್ಲ ಏನಕ್ಕೆ ಬಂದಿರೋದು? ಹುಷಾರಿಲ್ಲ? ಯಾಕೆ ಜ್ವರನ? ನೀವು ಅಜ್ಜಿ ಏನಾಗಿದೆ ಅಜ್ಜಿಗೆ? ಹೈಪರ್ಟೆನ್ಸಿವ್ ರೆಗ್ಯುಲರ್ ಫಾಲೋ ಅಪ್. ನೀವು ಶುಗರ್? ಯಾವಾಗಿಂದ ಶುಗರ್? ಎಷ್ಟು ದಿನ ಆಯ್ತು ಶುಗರ್ ಅಂತ ಗೊತ್ತಾಗಿ? ಮಾತ್ರೆ ತಗೋತೀರಾ? ಕಂಟ್ರೋಲ್ ಅಲ್ಲಿ ಇದೆಯಾ ಇಲ್ವಾ? ಹಾ, ಅಲ್ಲಿ ತೋರಿಸ್ಕೊಂಡಿದ್ದೀರಾ? ಅಡ್ಮಿಟ್ ಆಗಿದ್ರಾ? ಗಾಯ ಆಗಿತ್ತಾ? ಏನ್ ಜಾಸ್ತಿ ಇದೆಯಾ ಶುಗರು? ನೀವು ಇಲ್ಲೇ ರೆಗ್ಯುಲರ್ ಬರ್ತೀರಾ ಇಲ್ಲ ಹೋಗ್ತೀರಾ? ಎಷ್ಟು ದಿನಕ್ಕೊಮ್ಮೆ ಟೆಸ್ಟ್ ಮಾಡಿಸ್ತೀರಿ? ತಿಂಗಳ ಟೆಸ್ಟಿಂಗ್ ಮಾಡಿಸ್ತೀರಾ? ಏನು ಪ್ರಿಕ್ ಇದು ಮಾಡ್ತೀರಾ? GRBS ಮಾಡ್ತೀವಿ ಅಟ್ ಪ್ರೆಸೆಂಟ್. ಟ್ಯಾಬ್ಲೆಟ್ಸ್ 1 ಮಂತ್ ಆದ್ಮೇಲೆ ಖಾಲಿ ಆದ್ಮೇಲೆ ಬರ್ತಾರೆ ಸರ್. ಅವಾಗ ಫಾಲೋ ಅಪ್ ಮಾಡಿಬಿಟ್ಟು ಮೆಡಿಸಿನ್ಸ್ ಕೊಡ್ತೀವಿ. ಸರ್ ಆ್ಯಕ್ಚುಲಿ ಇದು ಈಗ ಕನ್ಸ್ಟ್ರಕ್ಷನ್ಗೆ ಜೆಟ್ಟಿಂದ ಅಲೋ ಆಗಿದೆ ಸರ್. ಇದು ಈಗ ಫಾರ್ಮಸಿ ಈಗ ಕನ್ಸ್ಟ್ರಕ್ಷನ್ ಇದ್ದೀವಿ. ಇದು ಸ್ಟೋರೇಜ್ ಹೋಗ್ಬಿಟ್ಟು ಸರ್. ಈಗ ನೀವೇ ಪ್ರಿಸ್ಕ್ರಿಪ್ಷನ್ ನೀವೇ ಇಶ್ಯೂ ಮಾಡ್ತೀರಾ? ಹಾಂ ಸರ್, ನನ್ನ ಹತ್ರನೇ ಮೆಡಿಸಿನ್ಸ್ ಅಲ್ಲೇ ಇಟ್ಕೊಂಡಿದ್ದೀನಿ ಸರ್. ಈಗ ಫಾರ್ಮಸಿಸ್ಟ್ OOD ಬರ್ತಾರೆ, ಸೊ ನಾನೇ ಇಶ್ಯೂ ಮಾಡಿಬಿಡ್ತೀನಿ ಸರ್. ಸೊ ದಟ್ ತುಂಬ ಜನನು ತುಂಬ ಕ್ರೌಡ್ ಆದರೆ ದೇ ಕಾಂಟ್ ವೆಯ್ಟ್ ಫಾರ್ ಲಾಂಗ್ ಟೈಮ್. ಎಲ್ಲದಕ್ಕೂ ವೆಯ್ಟಿಂಗ್ ಆಗುತ್ತೆ. ರಿಜಿಸ್ಟ್ರೇಷನಿಂದ ಒಳಗೆ ಕನ್ಸಲ್ಟೇಷನು ಮತ್ತು ಮೆಡಿಸಿನ್ಸು. ಆ್ಯಂಡ್ ಇಲ್ಲಿ ಇರೋದು ಗ್ರೂಪ್ ಡಿಸ್ ಅಷ್ಟೇ ಸರ್. ಅವ್ರಿಗೆ ನಾನು ಮೆಡಿಸಿನ್ಸ್ ಕೊಡಿ ಅಂತ ಹೇಳೋಕ್ಕಾಗಲ್ಲ. ಸೊ ಐ ಓನ್ಲಿ ಪ್ರಿಸ್ಕ್ರೈಬ್ ಆ್ಯಂಡ್ ಅಲ್ಲೇ ಕೊಟ್ಬಿಡ್ತೀನಿ ಸರ್ ಪ್ರಿಸ್ಕ್ರಿಪ್ಷನ್ದು. ನಾರ್ಮಲಿ ಎಷ್ಟು ಮೆಡಿಸಿನ್ ಆನ್ ಎ ನಾರ್ಮಲ್ ಡೇ ಯೂಸ್ ಆಗುತ್ತೆ ಅಂದ್ರೆ ಕ್ವಾಂಟಿಟಿ ಅಲ್ಲ, ವೆರೈಟಿ ಟೈಪ್ಸ್ ಆಫ್ ಮೆಡಿಸಿನ್ ಸರ್? ಮ್ಯಾಕ್ಸಿಮಮ್ ಡಯಾಬಿಟಿಕ್ ಹೈಪರ್ಟೆನ್ಸಿವ್ ಮೆಡಿಕೇಶನ್ಸ್, ಫೀವರ್, ಕೋಲ್ಡ್ ಮತ್ತು ಆಂಟಿಬಯೋಟಿಕ್ಸ್ ವಿಲ್ ಬಿ ಯೂಸ್ಡ್ ಸರ್. ಆಮೇಲೆ ಮೇನ್ ಪೇನ್ ಕಿಲ್ಲರ್ಸ್ ಜಾಸ್ತಿ ಜನ ಬರ್ತಾರೆ. ಸೊ
ಸರ್ ಈಗ ಅಂದ್ರೆ ಅಟ್ ಪ್ರೆಸೆಂಟ್ ಅದು ಸೀಸನಲ್ ಸರ್, ಇವಾಗ ಪಾದಯಾತ್ರೆ ಹೋಗ್ಬಿಟ್ಟು ಬಂದಿರ್ತಾರೆ. ಸೊ ಅವ್ರಗಳಿಗೆ ನಾವು ಮೆಡಿಸಿನ್ಸ್ ಕೊಡ್ಲೇಬೇಕು. ಮೇನ್ ರೋಡ್ ಆಗಿರೋದ್ರಿಂದ ಹೋಗ್ತಿರೋರು ಬಂದಿರ್ತಾರೆ ನಮಗೆ ಆ ಟೈಮಲ್ಲಿ. ಸೊ ಇಟ್ಸ್ ಸೀಸನಲ್ ವೇರಿಯೇಷನ್ಸ್. ಅದ್ ಬಿಟ್ರೆ ಅಲರ್ಜೀಸ್ ಮತ್ತೆ ಲೋಷನ್ಸ್ ಮತ್ತೆ ಸ್ಟಾಕ್ ಹೇಗಿದೆ ಈಗ ಸರ್? ಅಟ್ ಪ್ರೆಸೆಂಟ್ ಬಫರ್ ಸ್ಟಾಕ್ ಇಟ್ಟಿರ್ತೀವಿ ಸರ್ ಎನಿಥಿಂಗ್. ಬಟ್ ಈಗ ಸದ್ಯಕ್ಕೆ ಒಂದು ಸ್ವಲ್ಪ ದಿನದಿಂದ ಮೆಡಿಕೇಶನ್ಸ್ ಕಡಿಮೆ ಇದೆ. ಬಟ್ ಅದನ್ನ ನಾವು ಆಲ್ರೆಡಿ ಡಿಸ್ಟ್ರಿಕ್ಟಿಗೆ ಹೇಳಿರೋದ್ರಿಂದ ಅವ್ರು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ARV ಕೊಡ್ತೀವಿ. ಸೊ ಎಮರ್ಜೆನ್ಸಿ ಮೆಡಿಕೇಶನ್ಸ್ ಇಟ್ಟಿರ್ತೀವಿ, ಎನಿ ಅಲರ್ಜೀಸು ಆ ಥರದ್ದು ಏನಾದ್ರು ಬಂದರೆ. ಆ್ಯಂಡ್ COPD ಮೆಡಿಕೇಶನ್ಸ್, ರೆಗ್ಯುಲರ್ ನೆಬ್ಯುಲೈಸೇಷನು, ಆಲ್ ರಿಲೇಟೆಡ್ ಮೆಡಿಕೇಶನ್ಸ್ ಇಟ್ಟಿರ್ತೀವಿ. ಆಮೇಲೆ ಇಲ್ಲ ಟೆಸ್ಟಿಗೆ ಬರ್ತಾರೆ. ಸೊ ಆ ಥರ ಮೇನ್ ಬೇಸಿಕ್ ಎಲ್ಲ ಆಲ್ಮೋಸ್ಟ್ ಸ್ಟಾಕ್ ಇಟ್ಟಿರ್ತೀವಿ ಸರ್. 10% ಬಫರ್ ಸ್ಟಾಕ್ ಇಟ್ಟಿರ್ತೀವಿ. ಅದಕ್ಕೆ ಮುಂಚೆ ಖಾಲಿ ಆದರೆ ಮುಂಚೆನೇ ಇಂಡೆಂಟ್ ಹಾಕಿಬಿಟ್ಟು ಹೇಳಿರ್ತೀವಿ. ಇಲ್ಲ AMOಗೆ ನಾನು ಇನ್ಚಾರ್ಜ್ ಸರ್, ಕಾಂಟ್ರಾಕ್ಟಲ್ಲಿ ಇರೋದು. ಸೊ AMOಗೆ ಮುಂಚೆನೇ ಲೆಟರ್ ಬರೆದು ತಿಳಿಸಿರ್ತೀವಿ ಈ ಥರ ಮೆಡಿಕೇಶನ್ಸ್ ಅವೈಲೇಬಲ್ ಇದೆ ಅಂತ. ಅವರು ಪರ್ಚೇಸಿಂಗಿಗೆ ಹಾಕಿರ್ತೀವಿ ಸರ್. ಇಲ್ಲ GMS ಇಂದ ಪ್ರತಿ ತಿಂಗಳು ನಾವು ಇಂಡೆಂಟ್ ಹಾಕಿದಾಗೆ ಮೆಡಿಸಿನ್ಸ್ ಬರ್ತೀವಿ.